ರೆಕಾರ್ಡ್ ಮಾಡಿದಂತವನ ಮನಸ್ಥಿತಿ ಬಗ್ಗೆ ನೀವು ಕ್ರಮ ಆಗಬೇಕು. ತಪ್ಪು ಮಾಡಿದ್ರೆ ಒಂದು ನಿಮಿಷ ಅದಕ್ಕೆ ನಮ್ಮ ಕೇಳಿ ಇವತ್ತು ಆ ವಿಕೃತಿ ಮನೋಭಾವದವರು ಈ ಭೂಮಿನಲ್ಲಿ ಅಂತವರು ಇದ್ದಾರೆ. ವಿಕೃತಿ ಮನೋಭಾವದವರು ಇವತ್ತು ಅದು ಉತ್ತರ ನಾವು ಕೊಡಕ್ಕಾಗಲ್ಲ. ಭಗವಂತ ಅವನು ಸೃಷ್ಟಿ ಮಾಡಿ ಭೂಮಿ ಕಳಿಸಿದಾಗ ಒಬ್ಬೊಬ್ಬರದ್ದು ಒಂದೊಂದು ನೇಚರ್ ಇರ್ತದೆ. ಈ 5 ಬೆರಳು ಸಮ ಇದೆಯಾ? 5 ಬೆರಳು ಒಂದೊಂದು ಇರ್ತಕ್ಕಂಥದ್ದು. ಇಲ್ಲಿ ವಿಕೃತಿ ಮನೋಭಾವ ಇರ್ತಕ್ಕಂಥದ್ದು ಏನಿದೆ, ಆ ವಿಕೃತಿ ಮನೋಭಾವದಲ್ಲಿ ಯಾರು ಪಾಲ್ದಾರಿದ್ದಾರೆ ಅದನ್ನೇ ಆಕ್ಷನ್ ತಗೊಳ್ಳಿ ಅಂತ ಹೇಳ್ತಾ ಇರೋದು ನಾನು. ಯಾರಿಗೂ ನಾವು ರಾಜಿ ಒಳಗಾಗಲ್ಲ. ಅಂತ ವಿಕೃತಿ ಮನೋಭಾವದವ್ರ ಬಗ್ಗೆ ಸರ್ಕಾರ ತೀರ್ಮಾನ ಮಾಡೋದಕ್ಕೆ ನನ್ನ ಅಬ್ಜೆಕ್ಷನ್ ಇಲ್ಲ, ಮಾಡಲೇಬೇಕು ನನ್ನ ಒತ್ತಡ. ಆದರೆ ಈ ಪ್ರಕರಣದಲ್ಲಿ ಸರ್ಕಾರ ನೇರವಾಗಿ ಪಾತ್ರ ಏನಿದೆ ಇದರಲ್ಲಿ ಆ ಅಡ್ವೊಕೇಟ್ ಹೇಳದಂತ ರೀತಿಯಲ್ಲಿ ಇಲ್ಲಿ ಡೆಪ್ಟಿ ಸಿಎಂ ಅಂತಕ್ಕಂಥದ್ದು ಬಂದುಬಿಟ್ಟಿದೆ. ಇಲ್ಲಿ ಪ್ರಜ್ವಲ್ದು ಅಂತಕ್ಕಂಥದ್ದು ನೀವೇ ತಂದಿದ್ದೀರಿ, ಅದರ ಮೇಲೆ ತನಿಖೆಗೆ ಆದೇಶ ಮಾಡಿದ್ದೀರಿ. ಅಲ್ಲಿ ಡೆಪ್ಟಿ ಸಿಎಂ ಅಂತಕ್ಕಂಥದ್ದು ನಾವ್ ಹೇಳ್ತಿಲ್ಲ, ಅಪಾದನೆ ಒಬ್ಬ ವಕೀಲರು ಅವ್ರ ಪರವಾಗಿರ್ತಕ್ಕಂಥ ಯಾರು ಕಾರ್ತಿಕ್ ಇದ್ದಾನೆ ಅವ್ರ ವಕೀಲರ ಹೇಳಿಕೆ ಇದು. ಹಾಗಿದ್ರೆ ಅವ್ರ ಮೇಲೆ ತನಿಖೆ ಆಗ್ಬೇಕೋ ಬೇಡವೋ? ಇದು ನನ್ನ ಡಿಮ್ಯಾಂಡ್ ಇರ್ತಕ್ಕಂಥದ್ದು.